ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆ ಲೈಕ್ ಕೊಡೋದು ಮರಿಬೇಡಿ, ಶೇರ್ ಮಾಡೋದು ಕೂಡ ಮರಿಬೇಡಿ. ಸೊ ಇವತ್ತು ಫುಲ್ ಖುಷಿ ಖುಷಿ ಯಾಕೆ ಅಂತಂದರೆ ಇದೇ ಕಾರಣ. ಏನಂತಂದರೆ ಥಂಬ್ನೇಲ್ ನೋಡಿನೇ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಎಸ್, ಐ ಫೈನಲಿ ಗಾಟ್ ದಿಸ್. ಇದನ್ನ ಇಸ್ಕೊಂಡು ಇದನ್ನು ಬಂತು ಅಂತಂದರೆ ಅಯ್ಯೋ ಹೇಳಬಾರ್ದು. ಫಸ್ಟ್ ಇದನ್ನು ನೋಡಿದ ತಕ್ಷಣ ಅಷ್ಟು ಎಮೋಷ್ನಲ್ ಆಗಿಬಿಟ್ಟೆ ನಾನು. ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಇದು ಸಿಕ್ತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಯಾವುದೇ ಒಂದು ಏನಾದರೂ ನಾನು ಈ ಥರ ಏನಾದರೂ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ ತಕ್ಷಣ ಓಕೆ ಗೋ ಹೆಡ್ ಅಂತಂದ್ರು, ಮಾಡು, ನಿನಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡು ಅಂತಂದರು. ಮನೆಯಲ್ಲಿರೋರು ಎಲ್ಲರೂ ಹಾಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ. ಸೊ ನಾನು ಏನಾದರೂ ಇಲ್ಲ ಈ ಥರದ್ದು ಹಿಂಗೆ ರೆಸಿಪೀಸ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ ತಕ್ಷಣ ಓಕೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದು ಕೊಡ್ತಾರೆ ಪಾಪ. ಆದರೆ ಏನು ಮಾತಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಆ್ಯಕ್ಚುಲಿ. ಸೊ ಫಸ್ಟು ಈ ಆ್ಯಡ್ಸ್ ಆ್ಯಂಡ್ ಪಿನ್ ಯಾಕೆ ಬರಬೇಕು, ಎದಕ್ಕೆ ಇಂಪಾರ್ಟೆಂಟ್ ಅಂತಂತಂದರೆ ಇದು ಮೊದಲ ಯಶಸ್ಸು ಅಂತಲೇ ಹೇಳ್ಬೋದು. ಏನಂತಂತಂದರೆ ನಾವು ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಓಕೆ ರೆಸಿಪೀಸ್ ಆಗ್ತಿದೆ, ದಿನಕ್ಕೆ ವ್ಯೂಸ್ ಜಾಸ್ತಿ ಆದಷ್ಟು, ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು, ದಿನಕ್ಕೆ ಒಂದು ಬರಲಿ 5 ಬರಲಿ, ಒಬ್ಬ ಸಬ್ಸ್ಕ್ರೈಬರೇ ಬರಲಿ, ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗಲಿ, ಒಂದೊಂದು ವ್ಯೂಸ್ ಆಗಲಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಸೊ ಅಯ್ಯೋ ನನಗೆ ಬರೀ ಒಂದು 5 ವ್ಯೂಸ್ ಬಂದಿದೆ, 10 ವ್ಯೂಸ್ ಬಂದಿದೆ ಅಂತ ಅಂದ್ಕೋಬೇಡಿ. 5 ಜನನೂ ನೋಡಿದಾರಲ್ಲ, ಅವರು ಆ 5 ಜನಕ್ಕಾದರೂ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಸೊ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾವು ಕರೆಕ್ಟಾಗಿ ನೀಟಾಗಿ ಕ್ಲೀನಾಗಿ ನಮ್ಮ ವೀಡಿಯೋಸ್ ಇತ್ತು, ಕನ್ಸಿಸ್ಟೆಂಟಿ ಕರೆಕ್ಟಾಗಿತ್ತು ಅಂತಂತಂದರೆ ಸಕ್ಸಸ್ ಕಂಡೇ ಕಾಣ್ತೀವಂತ ನಾನು ಹೇಳ್ತೀನಿ. ಸೊ ನನಗೆ ನನ್ನ ಮಾನಿಟೈಸೇಷನ್ ಆಗಿ 1 ತಿಂಗಳು ಆಗಿದೆ ಅಷ್ಟೇ. ಅಷ್ಟರಲ್ಲಿ ನನಗೆ ಆ್ಯಡ್ಸ್ ಆ್ಯಂಡ್ ಪಿನ್ ಬಂದಿದ್ದು ನಿಮ್ಮ ಎಲ್ಲರ ಸಹಕಾರದಿಂದನೇ ನನಗೆ ಇದು ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ಏನು, ಇದು ಯಾಕೆ ಬರಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರಂದರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆ. ಸೊ ಇದು ಮೊದಲ ಯಶಸ್ಸು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಮೊದಲ ಯಶಸ್ಸು. ಇನ್ನು ಆ್ಯಡ್ಸ್ ಆ್ಯಂಡ್ ಪಿನ್ ಬಂತು ಅಂತಂದರೆ ಇನ್ನು ಕೇಳಬಾರ್ದು. ಆ್ಯಡ್ಸ್ ಆ್ಯಂಡ್ ಪಿನ್ ಬಗ್ಗೆ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು. ಸೊ ಆ್ಯಡ್ಸ್ ಆ್ಯಂಡ್ ಪಿನ್ ಬಂದ ತಕ್ಷಣ ನಾನು ತುಂಬ ಅಂದರೆ ಖುಷಿ. ನಾನೇ ಮನೆಯಲ್ಲಿದ್ದಾಗೆ ತೊಗೋಬೇಕು, ಬೇರೆ ಅಕಸ್ಮಾತ್ ನಾನೇನಾದರೂ ಹೊರಗಡೆ ಹೋದಾಗ ಬರುತ್ತಾ, ನನ್ನ ಕೈಯಾರೇನೆ ನಾನು ಇಸ್ಕೋಬೇಕು, ಅಕಸ್ಮಾತ್ ಮಿಸ್ ಆಗುತ್ತಾ, ಇಷ್ಟೊಂದೆಲ್ಲ ತಲೆಯಲ್ಲಿ ಓಡ್ತಾನೆ ಇತ್ತು. ನಿನ್ನೆ ಕೂಡ ನನಗೆ ಮೇಲ್ ಬಂದು 5 ಡೇಸ್ ಆಯ್ತು ಅಷ್ಟೇ. 5 ಡೇಸ್ಗೆ ನನಗೆ ಆ್ಯಡ್ಸ್ ಆ್ಯಂಡ್ ಪಿನ್ ಬಂತು. ಯೂಶ್ವಲಿ 2 ರಿಂದ 4 ವಾರ ತಗೊಳುತ್ತೆ ಅಂತ ಹೇಳಿ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಸೊ ನನಗೆ ಮಾತ್ರ 5 ದಿನದಲ್ಲೇ ನನಗೆ ಆ್ಯಡ್ಸ್ ಆ್ಯಂಡ್ ಪಿನ್ ಬಂದುಬಿಡ್ತು. ಸೊ ಇದು ಓಪನ್ ಸಹಿತನೂ ನಾನು ಮಾಡಿಲ್ಲ ಇವತ್ತು. ಎಲ್ಲರಿಗೂ ಇದನ್ನ ಬಗ್ಗೆ ಮಾತಾಡಿ ಹೇಳಿದಾದ್ಮೇಲೆ ಇದನ್ನು ನಾನು ಓಪನ್ ಮಾಡಿಬಿಟ್ಟು ಪಿನ್ ಅದರಲ್ಲಿ ಹಾಕ್ತೀನಿ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ. ನೀವು ಮಾಡೋವಂಥ ಕಮೆಂಟ್ಸ್ ತುಂಬ ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ, ರೆಸಿಪೀಸ್ ನೋಡಿ ತುಂಬ ಇಷ್ಟಪಡ್ತೀರಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಯಾವುದೇ ಒಂದು ವಿಡಿಯೋ ಆಗಲಿ, ಯಾವುದೇ ಒಂದು ಅಡುಗೆದೇ ಆಗಲಿ, ಬೇರೆ ಏನೇ ಆಗಲಿ ಕನ್ಸಿಸ್ಟೆಂಟಾಗಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ವಿ, ಕರೆಕ್ಟಾಗಿ ಹಾಕ್ತಾ ಬಂದರೆ ಯಶಸ್ಸಾಗೇ ಆಗುತ್ತೆ. ಆಮೇಲೆ ಇದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ಕೂಡ. ಈಗ ಎಕ್ಸಾಂಪಲಿಗೆ ನಾವು ಅಡುಗೆ ಮಾಡ್ತಾಯಿದ್ದೀನಿ ಅಂತಂತಂದರೆ ಈಗ ಅದು ಬರೀ ಒಂದು 8 ನಿಮಿಷದಷ್ಟೇ ಕಾಣುತ್ತೆ. ಅದ್ರ ಹಿಂದಗಡೆ ನಾವು ಎಷ್ಟೆಲ್ಲ ನಾವು ತಯಾರಿ ಮಾಡ್ಕೊಂಡಿರಬೇಕು. ಅದು ತಯಾರಿಗೆ 1 ತಾಸು ಹೋಗಿದ್ರೆ ಅದನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಕೂತ್ಕೊಂಡು ಮತ್ತು ಆ ಎಡಿಟಿಂಗ್ ಕೂತ್ಕೊಳ್ಳೋಕ್ಕೆ 1 ತಾಸು ಹೋಗ್ಬಿಟ್ಟಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಈ ಆ್ಯಡ್ಸ್ ಆ್ಯಂಡ್ ಪಿನ್ ತೊಗೊಳೋದಕ್ಕೆ ಒಂದು ಹೆಲ್ಪ್ ಆಯಿತು ಅಂತಲೇ ನಾನು ಹೇಳ್ಬೋದು. ಸೊ ನನಗೆ ಆ್ಯಕ್ಚುಲಿ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು, ಇದರಲ್ಲಿ ಸ್ಟಾರ್ಟ್ ಮಾಡಿದಾದಮೇಲೆ ಬರ್ತಾ ಗೊತ್ತಾಗಿತ್ತು ಓಕೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು, ಅದಾದಮೇಲೆ ಮಾನಿಟೈಸೇಷನ್ ಅನ್ನೋದಿರುತ್ತೆ, ಮಾನಿಟೈಸೇಷನ್ ಮಾಡ್ಕೋಬೇಕು ಅಂಥೇಳಿ. ಅದಾದಮೇಲೆ ಆ್ಯಡ್ಸ್ ಆ್ಯಂಡ್ ಪಿನ್ ಬರುತ್ತೆ. ಅದೆಲ್ಲ ಬರ್ತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣಕ್ಕೆ ಏನೂ ಗೊತ್ತಾಗಲ್ಲ. ಬರ್ತಾ ಸ್ಟೆಪ್ ಬೈ ಸ್ಟೆಪ್ ನಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತಾ ಹೋಗುತ್ತೆ.
ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಾವು ಇನ್ನೂ ಏನಾದರೂ ಒಂದು ಹೊಸದಾಗಿ ಮಾಡಬೇಕು. ಇನ್ಮೇಲೆ ನಾನು ಅದೇ ಡೈಲಿ ವ್ಲಾಗ್ಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಬರುತ್ತೆ, ರೆಸಿಪೀಸು ಬರುತ್ತೆ. ಸೊ ಡೈಲಿ ವ್ಲಾಗ್ಸ್ ಮಾಡಲಾ ಅಥವಾ ಬೇಡ ಅಂತಲೂ ನನಗೆ ಕಮೆಂಟ್ ಮಾಡಿ. ತುಂಬ ಒಳ್ಳೆ ಕಮೆಂಟ್ ಮಾಡ್ತೀರಾ. ತುಂಬ 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 ಹೃದಯದ ಧನ್ಯವಾದಗಳು ಎಲ್ಲರಿಗೂ. ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಇದು ಸಿಕ್ಕಿದೆ. ನಾನು ಏನು ಮಾತಾಡಲಿ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆಯೇ ನನಗೆ ಇದು ಮನೆದೇವರ ಆಶೀರ್ವಾದದಿಂದ ಆಗಲಿ, ಮತ್ತು ನನ್ನ ತುಂಬಾ ನಾನು ನಂಬೋಂಥ ದೇವರು ಅಂದರೆ ರಾಘವೇಂದ್ರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಮತ್ತು ಮನೆ ದೇವರ ಆಶೀರ್ವಾದದಿಂದ ಇದು ಸಿಕ್ಕಿರೋದ್ರಿಂದ, ಅದು ಬೇರೆ ನಿನ್ನೆ ಗುರುವಾರನೇ ಬಂತು. ನನಗೆ ಇನ್ನೊಂದಿಷ್ಟು ಎಮೋಷ್ನಲ್ ಜಾಸ್ತಿ ಆಗಿಬಿಟ್ಟೆ. ನಾನು ಆ್ಯಕ್ಚುಲಿ ಸುಮ್ಮನೆ ಬಂದು ಕೂತ್ಕೊಂಡೆ, ಮೇಲ್ ಚೆಕ್ ಮಾಡ್ತಿದ್ದೆ ಮತ್ತೇನಾದರೂ ನಮಗೆ ಮೇಲ್ ಬರುತ್ತಾ ಅಥವಾ ಇಷ್ಟು ದಿನದಲ್ಲಿ ಇದೇ ಡೇಟ್ಗೆ ಹೀಗೆ ಬರುತ್ತೆ ಅಂಥೇಳಿ ಏನಾದರೂ ಬರುತ್ತಾ ಅಂಥೇಳಿ. ಆ ಥರ ಏನಿಲ್ಲ. ಅವರು ಕಳಿಸಿದ ಮೇಲೆ ಒಂದು ಮೇಲ್ ಕಳಿಸ್ತಾರೆ, ಬರುತ್ತೆ ನಾವು ಸೆಂಡ್ ಮಾಡಿದ್ದೀವಿ ಅಂಥೇಳಿ. ಓ ಫೈನಲಿ ಬಂತು. ನಿನ್ನೆ ಕಾಲಿಂಗ್ ಬೆಲ್ ಒತ್ತಿದ ತಕ್ಷಣ ಪೋಸ್ಟ್ ಮ್ಯಾನ್ ಹತ್ರ ಇಸ್ಕೊಂಡ ತಕ್ಷಣ ಒಂದು 4 ಸತಿ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ ಅವರಿಗೆ. ಆಯ್ತು ಅಂದರೆ ಅವರು ಪರಿಚಯನೂ ಇದ್ದಾರೆ ಪೋಸ್ಟ್ ಮ್ಯಾನ್. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳಿದ್ರೆ ಅವರು ಆಯಿತು ಯಾಕೆ ಇಷ್ಟು ಖುಷಿ ಅಂತ. ಇಲ್ಲ, ಇದು ತುಂಬ ಇಂಪಾರ್ಟೆಂಟ್ ಇದೆ ನನಗೆ, ಅದಕ್ಕೋಸ್ಕರ ಎಲ್ಲಿ ಮಿಸ್ ಆಗಿಬಿಡುತ್ತೋ ನಾನು ಮತ್ತೆ ನಾನು ಪೋಸ್ಟ್ ಆಫೀಸರಲ್ಲಿ ಹೋಗಿ ತೊಗೋಬೇಕು. ಅದು ನನಗೆ ಮನೆಗೆ ಅದು ಬರಬೇಕು, ನನ್ನ ಕೈಯಲ್ಲಿ ನಾನು ಅದನ್ನು ಇಸ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಸೊ ಫೈನಲಿ ಬಂತು. ಇನ್ಮೇಲೆ ಇನ್ನೂ ಕೆಲಸ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ ಅಲ್ಲ, ಇದು ಮೊದಲ ಯಶಸ್ಸು ಅಂತಂದರೆ ಇನ್ನೂ ನಾವು ಏನು ಡಾಲರ್ಸ್ ಕಂಪ್ಲೀಟ್ ಆಗಬೇಕು. ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಸು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ, ಹೈಪ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಾನು ಅರುಣಣ್ಣ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೇ ನನ್ನ ಮಾನಿಟೈಸೇಷನ್ ಆಗೋದಕ್ಕೆ ಹೆಲ್ಪ್ ಮಾಡಿದರು. ಸೊ ತುಂಬ ಹೃದಯದ ಧನ್ಯವಾದಗಳು ಅರುಣಣ್ಣಂಗೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.